ದೇವ್ರೆ, ಇವತ್ತು ನಾನು ಅಗಸ್ತ್ಯ ಸರ್ ಜೊತೆ ಇಲ್ಲಿಗೆ ಬರ್ತೀನಿ ಅಂತ ಕಲ್ಪನೆನೂ ಮಾಡಿರಲಿಲ್ಲ. ಕೊನೆಗೂ ನನ್ನ ಪ್ರಾರ್ಥನೆ ನಿನಗೆ ತಲುಪ್ತಲ್ವಾ? ನಿಂಗೆ ನಾನು ಯಾವಾಗಲೂ ಋಣಿ ದೇವ್ರೆ. ಸಾರಿ ಹೆಂಡತಿ, ನಿಮಗೋಸ್ಕರ ಅಂತ ಈ ಮಲ್ಲಿಗೆ ಹೂ ತಂದೆ. ಇದನ್ನು ನಾನೇ ಮುಡಿಸ್ಬೇಕು. ಅಗಸ್ತ್ಯ ಸರ್, ಈ ದಿನಕ್ಕೋಸ್ಕರ ನಾನೆಷ್ಟು ಕಾತಿದ್ದ ಗೊತ್ತಾ? ನೀವು ನಂಗೆ ಮತ್ತೆ ಸಿಗ್ತೀರಾ ಅಂತ ನನ್ನ ಮನಸ್ಸು ಪ್ರತಿ ಕ್ಷಣ ಹೇಳ್ತಾ ಇತ್ತು. ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ನನ್ನ ಜೀವನದ ದೊಡ್ಡ ಹುಡುಗರೆ ನನ್ನ ಕಣ್ಮುಂದೆ ಇದೆ ಸರ್. ಇಷ್ಟು ದಿನ ಕಾದಿದ್ದಕ್ಕೂ ಸಾರ್ಥಕಾಯ್ತು. ಹೆಂಡತಿ, ನಾವಿಬ್ಬರೂ ಹೇಗೂ ಒಂದಾಗಿದ್ದೀವಿ. ಡೆಸ್ಟಿನಿ ನಮ್ಮಿಬ್ಬರನ್ನ ಒಂದು ಮಾಡಿದೆ. ಹೀಗಿರುವಾಗ ಯಾಕೆ ಕಣ್ಣೀರು? ನಿಮ್ಮ ಕಣ್ಣಲ್ಲಿ ನೀರು ನೋಡಿದ್ರೆ ನನ್ನ ಎದೆ ಜೋರಾಗಿ ಬಡ್ಕೊಳತ್ತೆ. ಕೆಲಿ, ಸ್ಮೈಲ್ ಮಾಡಿ. ಅಲ್ಲ ಸರ್, ನನ್ನನ್ನು ಇಷ್ಟೊಂದು ಇಷ್ಟಪಡ್ತೀರಾ, ಆದರೂ ನಾನು ಬಿಟ್ಟು ಇಷ್ಟು ದಿನ ಹೇಗಿದ್ರು ನೀವು ಇಲ್ಲದೆ ಪಟ್ಟಿರೋ ಪಾಡು ಅಷ್ಟಿಷ್ಟಲ್ಲ ನಾನು. ಪತಿರೇ, ನಿಧಾನ. ಸಾರಿ, ಆದಷ್ಟು ಬೇಗ ಪೂಜೆ ಮುಗಿಸೋಣ. ಮನೆಗೆ ಬೇರೆ ಹೋಗಬೇಕು. ತುಂಬ ಕೆಲಸಗಳಿದೆ. ಹೋಗೋಣಮ್ಮ. ಜಮದಗ್ನಿ ನಿನ್ನಾಲ್ಕುದೋ ಉದೋ ಉದೋ, ಪರಶುರಾಮ ನಿನ್ನಾಲ್ಕುದೋ ಉದೋ ಉದೋ. ಆ ಶಿವನಿಗೆ ನೀ ಮಾಡಿದ ಪೂಜಾ ಒಲ್ದೇತವ. ಏನಮ್ಮಿಯವ್ರೆ, ಏನು ಹುಡುಕ್ತಾ ಇದ್ದೀರಾ ಹಿಂಗೆ? ಜೋಗಿ ಅವ್ರೆ, ನಾನು ಫೋನ್ ಇಲ್ಲೇ ಎಲ್ಲೋ ಇಟ್ಟಿದ್ದೆ, ಕಾಣಿಸ್ತಾನೆ ಇಲ್ಲ, ಅದನ್ನೇ ಹುಡುಕ್ತಾ ಇದ್ದೀನಿ. ಮೊಬೈಲ್ ತಾನೇ ಬುಡಿ ಅಮ್ಮಿಯವ್ರೆ, ಹೊಸ ತಕೊಂಡ್ರಾಯ್ತು. ಅಮ್ಮಿಯವ್ರೆ, ಫೋನ್ ಕಾಣಿಸ್ತಿಲ್ಲ ಅಂತ ಹುಡುಕ್ದಂಗೆ ನಾನು ಕಾಣಿಸ್ತಿಲ್ಲ ಅಂತ ಒಂದು ಕಿತನ ಹುಡುಕಿದ್ದೀರಾ? ಜೋಗಿ ಅವ್ರೆ, ಏನು ಹೇಳ್ತಿದ್ದೀರಾ ನೀವು? ಇನ್ನೇನು ಅಮ್ಮಿಯವ್ರೆ, ನಿಮ್ಗೆ ನನ್ನ ಮ್ಯಾಗ ಈ ನಡುವೆ ಪ್ರೀತಿ ಕಮ್ಮಿ ಆಗದೆ. ನಾನಾಗೆ ನಿಮ್ಮನ್ನು ಹುಡುಕೊಂಡ್ ಬರೋವರೆಗೂ ನೀವು ಕ್ಯಾರೆ ಅಂತಾನು ಅನ್ನಲ್ವಲ್ಲ ನೋಡಿ. ಜೋಗಿ ಅವ್ರೆ, ಹಾಗೆಲ್ಲ ಏನೂ ಇಲ್ಲ. ನಾನು ಬೇರೆ ಏನೋ ಟೆನ್ಷನಲ್ಲಿದ್ದೆ ಅಷ್ಟೇ. ಏನು ಟೆನ್ಷನಲ್ಲಿದ್ರಿ? ಅದು ಊರ ಹಬ್ಬ ಇದೆಯಲ್ಲ, ತುಂಬ ಕೆಲಸ ಇದೆ, ಆದರೆ ಯಾವ ಕೆಲಸನೂ ಕರೆಕ್ಟಾಗಿ ಆಗಿಲ್ಲ. ಅದೇ ಟೆನ್ಷನಲ್ಲಿದ್ದೆ ಅಷ್ಟೇ. ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ. ನಾನು ಅರ್ಥ ಮಾಡ್ಕೊಂಡಿವ್ನಿ, ನೀವು ಅರ್ಥ ಮಾಡ್ಕೋಬೇಕು. ನಾನು ಆಸ್ಪತ್ರೆನಾಗ ಹುಸಿ ದಿನ ಇದ್ದೆ.
ಮನೆಗೆ ಬಂದು ಗುಣವಾಗಕ್ಕೆ ಹೊಸ ದಿನ ತಗೊಂಡೆ. ಈ ಗ್ಯಾಪ್ನಾಗೆ 1999 ಕಿಸ್ಗಳು ಮಿಸ್ ಆಗವೆ. ಅವೆಲ್ಲ ನಂಗೆ ಈಗ ಬೇಕು. ಓಹೋ, ಅದೆಲ್ಲ ಆಗಲ್ಲ. ನಾನು ಒತ್ತಾರೆ ಒಂದು ಕವನ ಕೇಳಿಸ್ಕೊಂಡೆ. ನಿಮ್ಗೆ ಅದನ್ನು ಹೇಳಿದ ಮ್ಯಾಗನ ನೀವು ಬೇಕು ಅಂತೀರಾ ನೋಡುವ. ಹೌದೌದು, ಇತ್ತೀಚೆಗೆ ನೀವು ಬರ್ತಾ ಬರ್ತಾ ಕವಿ ಆಗ್ತಿದ್ದೀರಾ. ಆಯ್ತು ಬಿಡಿ, ಹೇಳಿ ಅದೇನು ಅಂತ ಕೇಳೋಣ. ಸುಖದಾನ್ವಿತ ಸುಕೃತಂ ಗಂಧಂ ಧರ್ಮಾಂಗಂ ಪ್ರೇಮಾಧರ ಸುಖದಾನ್ವೇಷಂ ಮಧುರಾತರ ಮಧುಮಕರಂದಂ ಮಾಂಗಲ್ಯಂ ಸುಮನೋಹರ ಸುಪದಂ ಚ ಶುಭಂ ಕಲ್ಯಾಣ ಕಮನೀಯಂ ಶುಭ ಸಖ್ಯಂ ಇತಿ ಗಮ್ಯಂ ಜೋಗಿಯವರೇ, ಏನು ಮಾಡ್ತಿದ್ದೀರಾ ನೀವು? ಸುಖಮಂ ಸ್ನೇಹಂ ಚ ಸ್ಥಿರ ಕೀರ್ತ್ಯಾನ್ವಿತ ದಾಂಪತ್ಯೋ ಸುಖವರ್ಧನಂ. ಇಷ್ಟು ಕಾಯಿಸಿದ್ದು ಸಾಕು. ಪ್ರೀತಿಯ ಮುತ್ತಿನ ಮುಕ್ತ ಸಾಲ. ನಾನು ಈ ಹಿಂದೆ ನೀಡಿದ ಸಾಲಕ್ಕೂ ಈಗಲೇ ಬಡ್ಡಿ ಚುಕ್ತ. ಅದಕ್ಕೇನು ಜೋಗಿಯವರೇ, ನೀವು ಕೇಳೋದು ಹೆಚ್ಚ, ನಾನು ಕೊಡೋದು ಹೆಚ್ಚ? ಕೊಡ್ತೀನಿ. ಅರೆ, ಉತ್ತರವನ್ನೇ ಕೊಡದೆ ಹೀಗೇಕೆ ಹೊರಟೆ ಪಾರ್ವತಿ? ಕೋಪವೇ? ತಂದೆ, ನಾವಿಬ್ಬರ ವಿಹಾರಕ್ಕೆ ಸಿದ್ಧ. ಮತ್ತೆ ನಂದಿಯ ಬಳಿ ಮಾತನಾಡಿ ಒಂದಿಷ್ಟು ಸಿಹಿ ತೆಗೆದಿಟ್ಟುಕೊಂಡಿದ್ದೇನೆ. ನಿಮಗೆ ಮಾರ್ಗದಲ್ಲಿ ಹಸಿವಾದರೆ ತಿನ್ನಲು ಕೊಡುತ್ತೇನೆ. ನಾನು ಸಿದ್ಧ. ಆದರೆ ನಿಮ್ಮ ಮಾತೇ ಏಕೋ ಬರುವ ಮನಸ್ಸು ಮಾಡುತ್ತಿಲ್ಲ. ಒಮ್ಮೆ ನೀವೇ ಕೇಳಿ ನೋಡಿ. ಮಾತೆ, ನಿಮಗೂ ವಿಹಾರವೆಂದರೆ ಬಹಳ ಪ್ರೀತಿಯಲ್ಲವೇ? ನೀವೇಕೆ ಬರುವುದಿಲ್ಲ? ಕಂದ, ಇದು ವಿಹಾರಕ್ಕೆ ಹೋಗುವ ಸಮಯವಲ್ಲ. ಅಲ್ಲದೆ ನನಗೆ ಬಹಳಷ್ಟು ಕೆಲಸಗಳಿವೆ. ನಿಮ್ಮಿಬ್ಬರಿಗೂ ಮನಸ್ಸಾಗಿದ್ದರೆ ನಿಮ್ಮ ತಂದೆಯ ಜೊತೆ ಹೋಗಿ ಬನ್ನಿ. ನಾನು ನಿಮ್ಮನ್ನು ಸಂಜೆ ಮತ್ತೆ ಕರೆದೊಯ್ಯುತ್ತೇನೆ, ಸರಿಯೇ? ಮಾತೆ, ನೀವು ಬಂದರಷ್ಟೇ ವಿಹಾರಕ್ಕೊಂದು ಮೆರುಗು. ಮಾತೆ, ನಿಮ್ಮ ಕಥೆಗಳನ್ನು ಕೇಳುತ್ತಾ, ಕೈಲಾಸದ ಕಾಡಿನ ಪ್ರಾಣಿಗಳೊಂದಿಗೆ ಮಾತನಾಡುತ್ತಾ, ತಂದೆಯ ಸಾಹಸಗತೆಗಳನ್ನು ಕೇಳುತ್ತಾ ವಿಹರಿಸುವುದೇ ಆನಂದ. ನೀವೇ ಬರುವುದಿಲ್ಲ ಎಂದರೆ ಹೇಗೆ ಮಾತೆ? ಸರಿಯಾದ ಮಾತು ಕುಮಾರ. ಬಾ ಪಾರ್ವತಿ, ಬೇಗ ಹಿಂದಿರುಗೋಣ. ನಿನ್ನ ಕೆಲಸಗಳನ್ನು ನಂತರವೂ ಮಾಡಬಹುದಲ್ಲ. ಅದು ಸಾಧ್ಯವಿಲ್ಲವೆಂದು ನಿನ್ನ ತಂದೆಗೆ ಹೇಳು ಗಣೇಶ. ಯಾವ ಕಾರ್ಯಗಳು ಎಂದಿಗೆ ಪೂರ್ಣವಾಗಬೇಕೋ ಆಗಲೇ ಆಗಬೇಕು. ಮುಂದಕ್ಕೆ ದೂಡಿದಷ್ಟು ಅನಾಹುತಗಳೇ ಹೆಚ್ಚು ಎಂದು ನೀನು ಹೇಳು. ಮಾತೆ, ಈಗಲೇ ಎಲ್ಲವನ್ನು ಪೂರ್ಣಗೊಳಿಸಬೇಕಂತೆ ತಂದೆ. ನಿಮ್ಮ ಮಾತೆ ಯಾವ ಕಾರ್ಯದ ಕುರಿತು ಹೇಳುತ್ತಿದ್ದಾಳೆ ಎಂದು ನನಗೂ ಅರ್ಥವಾಯಿತೆಂದು ಹೇಳು ಗಣೇಶ. ಮಾತೆ, ನಿಮ್ಮ ಕಾರ್ಯವೇನೆಂದು ತಂದೆಗೆ ಅರ್ಥವಾಯಿತಂತೆ. ಅರ್ಥವಾದ ಮೇಲೂ ಸುಮ್ಮನೆ ಏಕಿರುವುದೆಂದು ಕೇಳು ಗಣೇಶ. ಈ ಕಾರ್ಯದಲ್ಲಿ ಅವರ ಪಾತ್ರವು ಬಹಳ ಮುಖ್ಯವೆಂದು ಅವರಿಗೆ ಅರಿವಾಗಲಿಲ್ಲವೇ? ಅರಿವಾಗಲಿಲ್ಲವೇ ತಂದೆ? ಗಣೇಶ, ನೀನು ಸುಮ್ಮನಿರು. ನಾನೇ ನಿನ್ನನ್ನು ವಿಹಾರಕ್ಕೆ ಕರೆದೊಯ್ಯುತ್ತೇನೆ. ಮಾತೆಗೂ ತಂದೆಗೂ ಬೇರೆ ಕೆಲಸವಿದೆ, ಬಾ. ಇಲ್ಲ ಅಣ್ಣ, ನಾವು ಹೋಗುವುದು ಬೇಡ. ಮಾತೆ, ತಂದೆಗೆ ಏನು ಹೇಳಲಿ? ಈ ಆಟ ಬಹಳ ಚೆನ್ನಾಗಿದೆ. ತಂದೆ, ನೀವು ಮಾತೆಗೆ ಏನು ಹೇಳಬೇಕೋ ಅದನ್ನು ಅಣ್ಣನಿಗೆ ಹೇಳಿ. ಮಾತೆ, ನೀವು ನನಗೆ ಹೇಳಿ. ಅಣ್ಣ, ಬಾ. ಗಣೇಶ, ಈ ಆಟದಲ್ಲಿ ಏನು ಸ್ವಾರಸ್ಯವಿಲ್ಲ. ನಾನು ನಿನಗೊಂದು ಹೊಸ ಆಟವನ್ನು ಕಲಿಸಿಕೊಡುತ್ತೇನೆ. ಗಣಗಳನ್ನು ಸೇರಿಸಿಕೊಂಡು ಆಟವಾಡಿದರೆ ಬಹಳ ಸ್ವಾರಸ್ಯವಿರುತ್ತದೆ. ನನ್ನೊಂದಿಗೆ ಬಾ. ತಂದೆ, ಹೇಗೂ ಈ ವಿಹಾರದ ಯೋಜನೆ ನಮಗೆ ಫಲ ಕೊಡಲಿಲ್ಲ. ನೀವು ನಮ್ಮೊಂದಿಗೆ ಬನ್ನಿ. ಅಯ್ಯೋ,
ಏನ್ರಿ ಕೂಗಿದ್ದು? ಮಾ ಕೂಗಿದ್ದು ಅಪ್ಪ ಅಲ್ಲ ಸೂರ್ಯ. ಎಲ್ಲರೂ ಕರೆದ್ನಾ? ಅದೇನೋ ಹೊರಗಡೆ ಬನ್ನಿ ಅಂತ ಇದ್ದ. ಅತ್ತೆ, ಆ ಕಾರ್ಪೊರೇಷನ್ ಅವರು ಆ ತಳ್ಳೋ ಗಾಡಿನ ಎತ್ತಾಕೊಂಡು ಹೋದ್ರಲ್ಲ, ಅದನ್ನ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಬಂದಿರ್ಬೇಕು. ಗಾಡಿ ಬಿಡಿಸ್ಕೊಂಡ್ ಬಂದಿರ್ಬೋದು, ಆದ್ರೆ ಅದೇನೋ ಲೈಸೆನ್ಸು ಅಂದ್ರಲ್ಲ, ಅದಿರ್ಬೇಕಲ್ಲ ಅಂಗಡಿ ಶುರು ಮಾಡಕ್ಕೆ. ಗಾಡಿ ಇಲ್ಲಿಡೋದಕ್ಕೆ ಗೌರ್ಮೆಂಟ್ ಒಪ್ಪಲ್ಲ. ಅಯ್ಯಯ್ಯಯ್ಯ, ಗೌರ್ಮೆಂಟ್ ಒಪ್ಪುತ್ತೋ ಇಲ್ವೋ, ನೀನು ಒಪ್ಪಲ್ಲ ಅನ್ನೋದು ಆಡ್ಬೇಡ. ನೀನು ಈಗ ಆಡೋದು ನೋಡಿದ್ರೆ ನೀನೇ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ಯೇನೋ ಅನ್ಸುತ್ತಪ್ಪ ನನಗೆ. ನಾನೇ ಕಂಪ್ಲೇಂಟ್ ಕೊಡ್ಲಿ? ನಾವು ಅದಕ್ಕೆ ಇದು ಸೇರಿರೋದು. ಅವನೇನೋ ಕರೀತಾ ಇದ್ದಾನೆ, ಅದೇನು ಅಂತ ನೋಡೋಣ ಬನ್ನಿ. ನೋಡಿ ಬಾರಿ ಬನ್ನಿ. ಅಯ್ಯಯ್ಯ, ಇದ್ಯಾಕ್ಯೋ ನಿಂಗ್ ನುಲಿತಿದ್ದಾನೆ? ಅಲ್ಲ, ಇದನ್ನ ನೋಡಕ್ಕ ನಮ್ಮನ್ ಕರೆದಿದ್ದು. ಯಾಕೋ, ಏನಾಯ್ತು? ಏನೋ ವಿಷಯ ಸೂರ್ಯ ಇದು? ನಮಗೆ ಸಿಗ್ಗು, ನಾವು ಹೇಳಕ್ಕಿಲ್ಲ. ಏನಾಗಿದೆಯೋ ನಿನಗೆ? ಎಂಡ್ರಿಗೆ ಉಡುಗೊರೆ ಕೊಟ್ಟಾಗ ಅವಳು ಹೆಂಗ್ ನಾಚ್ಕೋತಾಳೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನ್ ಉಡುಗೊರೆ ಅದು? ಇನ್ನೂ ಕೊಟ್ಟೇ ಇಲ್ಲ. ಅಲ್ಲಿ ಅವ್ನು ನುಲಿತಾ ಇದ್ದಾನೆ, ಇವಳು ಇಲ್ಲಿ ಶುರು ಮಾಡ್ಕೊಂಡ್ಬಿಟ್ಲು. ರೀ, ಅದೇನ್ ವಿಷಯ ಕೇಳ್ರಿ, ನಾನು ಹೋಗ್ಬೇಕು. ಓ, ಒಂದ್ ನಿಮಿಷ ಬಂದೆ. ಎಲ್ರು ಒಂದ್ ಸ್ವಲ್ಪ ಸಾವಧಾನವಾಗಿರ್ಬೇಕು. ಇದೇನಾ ಕಾರ್ ಬಿಟ್ಟು ಟೂ ವೀಲರ್ ಬಂದ್ಬಿಟ್ಟಿದ್ಯಾ? ಬಾವ್, ಇದು ನನಗಲ್ಲ ಬಾವ್, ನೀನಂಗೆ. ನನ್ಗೆ ಯಾಕ್ರಿ? ಹೂ ಮರ ಕಣೆ. ಹೇಳು ಚಿನ್ನ. ಏನ್ ಹೆದರ್ಕೋಬೇಡಿ ಸಾಹೇಬ್ರೆ, ಇಲ್ಲಿ ಯಾರೂ ಇಲ್ಲ, ನಾನು ಒಬ್ಳೇ ಇದ್ದೀನಿ. ಹೌದಾ? ಮನೆಗೆ ಬರೋದು ಎಷ್ಟೊತ್ತಾಗುತ್ತೆ ಕೇಳು ಅಂತ ಅಮ್ಮನೇ ನಿನ್ನ ಕೈಯಲ್ಲಿ ಫೋನ್ ಮಾಡಿಸಿರ್ತಾರೆ ಅನ್ಕೊಂಡೆ. ಸರಿ, ನೀನು ಯಾಕೆ ಫೋನ್ ಮಾಡಿದ್ದು? ಟಿಪಿಕಲ್ ಹೆಂಡ್ತಿ ಥರ. ನೀವು ಮನೆಗೆ ಬರ್ತಿದ್ದಂಗೆ ಪಾರ್ಟ್ನರು, ಚಿನ್ನ, ರನ್ನ, ಡಾರ್ಲಿಂಗ್ ಅಂತ ಎಲ್ಲ ಮನೆ ಕಾಲಿಟ್ಬಿಡ್ತೀರಲ್ವಾ? ಅವ್ರು ಬಂದಾಗ ನಾನು ಮನೇಲಿ ಇರಲ್ಲ ಅಂತ ತಿಳಿಸೋದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ಅರ್ಥ ಆಯ್ತಾ? ಓಹೋ, ಯಾವ ಕಡೆ ಹೋಗ್ತಿದ್ಯಾ? ನಮ್ಮನೆಗೆ ಸಾಹೇಬ್ರೆ. ನಾನು, ನಮ್ಮಪ್ಪ, ನಮ್ಮಮ್ಮ ಇವ್ರಿಗೆ ಬಂದಾಗಿಂದ ಇದ್ವಲ್ಲ ಆ ಮನೆಗೆ. ಈಗ ಯಾಕೆ ಹೋಗ್ಬೇಕು ನೀನು ಅಲ್ಲಿಗೆ? ನೆನಪುಗಳ ಮೂಟೆನ ಕಟ್ಕೊಂಡು ಬರೋದಕ್ಕೆ ಅಂತ ಅನ್ಕೊಳ್ಳಿ. ನಾವಿರೋ ಮನೆನ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಆ ಮನೆ ಹೇಗಿದೆಯೋ ಆ ರೀತಿ ಒಂದ್ಸಲ ಆ ಮನೆ ನೋಡ್ಕೊಂಬರೋಣ ಅಂತ ಹೊರಟಿದ್ದೀನಿ ಸಾಹೇಬ್ರೆ. ನೋಡಿ, ಮನೆಗೆ ವಾಪಸ್ ಬರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅಷ್ಟಕ್ಕೆ ಹುಡುಗಿ ಕಾಂಟ್ರಾಕ್ಟ್ ಮ್ಯಾರೇಜ್ನ ಮುರ್ಕೊಂಡು ಓಡೋಗ್ಬಿಟ್ಲು ಅಂತ ಎದ್ರುಕೋಬಾರ್ದು ನೋಡಿ, ಅದಕ್ಕೆ ಕಾಲ್ ಮಾಡಿದೆ. ತಮಾಷೆ ಸಾಕು. ನೀನೀಗ ಒಬ್ಬೊಬ್ಳೆ ಎಲ್ಲೂ ಹೋಗೋದು ಬೇಡ. ನಾಳೆನೋ ನಾಳಿದ್ದು ನಾನೇ ನಿನ್ನ ಜೊತೆ ಬಂದು ಕರ್ಕೊಂಡು ಹೋಗ್ತೀನಿ, ಹಾಗೆ ನೋಡುವಂತ. ಅಷ್ಟೊತ್ತಿಗೆ ನಮ್ಮನೆ ಬೇರೆಯವ್ರ ಮನೆ ಆಗಿರುತ್ತೆ ಅಲ್ಲ ಸಾಹೇಬ್ರೆ? ಅಷ್ಟಕ್ಕೂ ನಾನು ಈಗ ಯಾಕೆ ಹೋಗ್ಬಾರ್ದು? ಈ ಹುಡುಗಿಗೆ ಸಾಫ್ಟಾಗಿ ಹೇಳಿದ್ರೆ ಏನೂ ತಲೆಗೆ ಹೋಗಲ್ಲ ಅನ್ಸುತ್ತೆ. ಇವಳ ಜೀವ ಅಪಾಯದಲ್ಲಿದೆ ಅಂತ ಪದೇ ಪದೇ ನೆನಪಿಸ್ಬೇಕೇನೋ. ಮನೆಗೆ ಹೋದ್ಮೇಲೆ ಮಾಡ್ತೀನಿ. ಸಾಹೇಬ್ರೆ, ನಿಮ್ಮನೆ ಕೇಳ್ತಿರೋದು ನಾನು. ನೋಡು, ಈಗ ನಿನಗೆ ಫೋನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ. ನಾನು ಮನೆಗೆ ಬಂದು ಹೇಳ್ತೀನಿ. ನೋಡು, ಅಲ್ಲಿವರೆಗೂ ಎಲ್ಲೂ ಹೋಗ್ಕೊಡ್ದು. ಅರ್ಥ ಆಯ್ತಾ? ಸಾಹೇಬ್ರೆ, ಸಿಡುಕ್ಮೂತಿ ಸಿದ್ದಪ್ಪಂದು ಅತೀ ಆಗೋಯ್ತು. ಅಲ್ಲ, ನಮ್ಮ ಮನೆಗೆ ನನ್ನೇ ಹೋಗ್ಬೇಡ ಅಂತ ಹೇಳ್ತಾರಲ್ಲ, ಏನ್ ಇದನ್ನೆಲ್ಲ ಕಾಂಟ್ರಾಕ್ಟ್ ಪೇಪರಲ್ಲಿ ಮೆನ್ಷನ್ ಮಾಡಿದ್ರು ಇವರು? ಇಲ್ಲ, ನಾನು ಯಾಕೆ ಇವ್ರ ಮಾತು ಕೇಳಬೇಕು? ನಾನು ನಮ್ಮ ಮನೆಗೆ ಹೋಗೇ ಹೋಗ್ತೀನಿ.
ಏನು ರೇಣುಕೆ ಇಂದು ಅವನನ್ನು ಭೇಟಿಯಾದಳೆ? ಹೌದು, ಅವರಿಬ್ರು ಜೊತೆಲಿರೋದನ್ನ ನನ್ನ ಕಣ್ಣಾರೆ ನೋಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಯಾಕೋ ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ. ಪ್ರೀತಿ? ಏನು ಹೇಳುತ್ತಿದ್ದೆ ಕೌಶಿಕಿ ನೀನು? ಹೌದು ಮಹಾರಾಣಿ ಅವರೇ, ಯಾರಾದ್ರೂ ಯಾಕೆ ದಿನ ಒಬ್ಬನ್ನೇ ಭೇಟಿ ಮಾಡ್ತಾರೆ ಹೇಳಿ? ಹಾಗಾಗ್ತಿದೆ ಅಂದ್ರೆ ಅವರಿಬ್ರ ಮಧ್ಯ ಏನೋ ನಡೀತಿದೆ ಅಂತ ತಾನೇ ಅರ್ಥ. ಕೌಶಿಕಿ, ಭೇಟಿ ಮಾಡಿದ ಕೂಡಲೇ ಅಥವಾ ಮಾತನಾಡಿದ ಕೂಡಲೇ ಅವರಿಬ್ಬರ ಮಧ್ಯೆ ಏನೋ ಇದೆ ಎಂದುಕೊಳ್ಳಲು ಸಾಧ್ಯವಿಲ್ಲ. ಯಾರಿಗೆ ಗೊತ್ತು, ಯಾರೊಂದಿಗೋ ಸೇರಿ ನನ್ನ ವಿರುದ್ಧ ಪಿತೂರಿ ಮಾಡುತ್ತಿರಬಹುದಲ್ಲವೇ? ಪಿತೂರಿನೂ ಇಲ್ಲ, ಮಣ್ಣೂ ಇಲ್ಲ. ನಾನು ಹೇಳ್ತಿರೋದೇ ನಿಜ. ಯಾರ್ದೋ ವಿರುದ್ಧ ಪಿತೂರಿ ಮಾಡಬೇಕು ಅಂತ ಅನ್ಕೊಂಡವರು ಅವ್ರ ಜೊತೆಗೆ ಹಲ್ ಬಿಟ್ಕೊಂಡು ಮಾತಾಡ್ತಿರಲ್ಲ. ಇವಳು ಕಿಲ ಕಿಲ ಅಂತ ನಗಾಡ್ತಿದ್ಲು, ಅವನು ಕಣ್ಣಲ್ಲೇ ನುಂಗೋ ಹಾಗೆ ನೋಡ್ತಿದ್ದ. ನಾನು ನೋಡಿದ ಪ್ರಕಾರ ಅವರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ. ರೇಣುಕೆ ಯಾರನ್ನೋ ಪ್ರೀತಿಸುವಷ್ಟು ಮುಂದುವರಿಯಲು ಹೇಗೆ ಸಾಧ್ಯ? ಅವನು ಸಾಮಾನ್ಯದವನು ಅಂತ ಅನ್ನಿಸ್ತಾನೆ ಇಲ್ಲ ಮಹಾರಾಣಿ ಅವರೇ. ಅವನೆಲ್ಲೋ ವಿಹಾರಕ್ಕೆ ಅಂತ ಈ ಪ್ರದೇಶಕ್ಕೆ ಬಂದಿರ್ತಾನೆ. ಯುವರಾಣಿಯವರು 3 ಹೊತ್ತು ಕಾಡು ಮೇಡು ಅಂತ ಅಲಿತಿರ್ತಾರೆ. ಅವ್ರಿಲ್ಲಿಗೆ ಬಂದಾಗ ಭೇಟಿಯಾಗಿ ಒಬ್ರನ್ನೊಬ್ರು ಇಷ್ಟಪಡ್ತಿರ್ಬಹುದು. ಕೌಶಿಕಿ, ಇದು ಒಳ್ಳೆ ಸುದ್ದಿಯೇ. ಇಷ್ಟು ದಿನ ಯಲ್ಲಮ್ಮನನ್ನು ಭೇಟಿಯಾಗಲು ರೇಣುಕೆ ಕಾಡಿಗೆ ಹೋಗುತ್ತಿದ್ದಾಳೆ ಎಂದುಕೊಂಡಿದ್ದೆ. ಆದರೆ ವಿಷಯ ಬೇರೆಯೇ ಇದೆ ಎಂದಾಯಿತು. ಅವಳಿಷ್ಟು ಮೆರೆಯುವುದಕ್ಕೆ ಕಾರಣ ಅದಾವುದೋ ರಾಜ ತನ್ನೊಂದಿಗಿದ್ದಾನೆ ಎನ್ನುವ ಧೈರ್ಯದಿಂದಲೂ ಇರಬಹುದು. ಆದರೆ ಅವನ್ಯಾರು ಎನ್ನುವುದನ್ನು ನಾನು ತಿಳಿದುಕೊಳ್ಳಬೇಕು. ಇಷ್ಟೆಲ್ಲ ಹೇಳಿದ್ದೀನಿ. ಈಗ ನಾನು ಈ ವಿಷಯ ತಿಳ್ಕೋಬೇಕು ಅಂದರೆ ಹೋಗಿ ಅವ್ರ ಹತ್ರನೇ ಕೇಳಬೇಕಾಗತ್ತೆ. ಯುವರಾಣಿ ಹತ್ರ ಹೇಗೆ ಕೇಳಿದ್ರು ನಾನು ಅವ್ರನ್ನ ಹಿಂಬಾಲಿಸ್ತಿದ್ದೀನಿ ಅಂತ ಖಂಡಿತ ಅನುಮಾನ ಬರುತ್ತೆ. ಅದಕ್ಕೆ ಇದು ಒಂದು ವಿಷಯದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅದರ ಬಗ್ಗೆ ನೀನು ಯೋಚಿಸಬೇಡ ಕೌಶಿಕಿ. ಅದಕ್ಕೆ ಈಗಾಗಲೇ ಬೇರೆ ವ್ಯವಸ್ಥೆಯಾಗಿದೆ. ಅವನ್ಯಾರು ಎನ್ನುವುದನ್ನು ನಾನೇ ತಿಳಿದುಕೊಳ್ಳುತ್ತೇನೆ. ಬುದ್ಧಿಗಳೇ, ಯಾವುದಕ್ಕೂ ನೀವು ಹುಷಾರು. ಆದರೂ ಬುದ್ಧಿ ಒಂದ್ಸರಿ ಗಮನಿಸ್ಕೊಳ್ಳಿ. ಮಹಾದೇವನೇ ನಮ್ಮ ಜೊತೆ ಇರುವಾಗ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸರೋವರದ ನೀರು ಸರಿಯಾಗೋಕೆ ಈ ಸಿದ್ಧಲಿಂಗ ಕಾರಣನಾ? ಅದು ಹೇಗಾಗುತ್ತೆ? ಭೂಮಿ ಮೇಲಿರೋ ಮನುಷ್ಯರು ಇದನ್ನ ಸರಿ ಮಾಡಕ್ ಆಗದೇ ಇಲ್ವಲ್ಲ. ಏನೂ ಆಗಲ್ಲ ಅಂತ ಅಹಂಕಾರದಿಂದ ನೀರು ಕುಡಿಯಕ್ ಹೊರಟಿದಾನಲ್ಲ, ಮಾಡ್ತೀನಿ ಇವನಿಗೆ.
ಜಗತ್ಕಾರಣ ಸತ್ಯದೇವ ದೇವ ಪ್ರಿಯ ವೇದ ವೇದಾರ್ಥ ಸಾರ ಯಜ್ಞ ಯಜ್ಞೋಮಯ ನಿಶ್ಚಲ ದುಷ್ಟ ನಿಗ್ರಹ ಸಪ್ತಲೋಕ ಸಂರಕ್ಷಣ ಸೋಮ ಸೂರ್ಯ ಅಗ್ನಿಲೋಚನ ಶ್ವೇತ ಋಷಭ ವಾಹನ ಶೂಲಪಾಣಿ ಭುಜಂಗ ಭೂಷಣ ತ್ರಿಪುರ ನಾಸನರ್ದನ ವ್ಯೋಮಕೇಶ ಮಹಾಸೇನ ಜನಕ ಪಂಚವಕ್ರ ಪರಶುಹಸ್ತ ನಮಃ ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ. ಮಡಿಲಿನಲ್ಲಿ ಕಡಲಿನಷ್ಟು ಹನಿಗಳಿದ್ದರು ತೊಲಗದಾದ ಎದೆಗೆ ಬಡಿದ ಸಿಡಿಲ ಭಾರ ಬದುಕೆ ನೀನು ತೀರ ಕ್ರೂರ ಕರಗುತ್ತಿರುವ ಪ್ರಾಣ ಹಿಡಿದು ಅಂಗಲಾಚಿ ನಿಲ್ತೆ ಸ್ವತಃ ತಡೆಯಲಾಗದ ಈ ಪ್ರಹಾರ ಸೂತ್ರಧಾರನ ಜೊತೆಗೆ ಸಮರ ನಗೋ ಈ ಸ್ಥಿತಿಯಲ್ಲಿ ನೀನೊಂದು ಕ್ಷಣ ಬದುಕೋ ಕೊಡಿಸು ಕೊಡಿಸು ಕಿಂಚಿತ್ತು ಕರುಣೆಯ ಅಂಕನ ಬಡಿಸು ಬಡಿಸು ಭುಗಿಲೆದ್ದ ಹೃದಯಕ್ಕೆ ಸಾಂತ್ವನ ಕೊಡಿಸು ಕೊಡಿಸು ಕಿಂಚಿತ್ತು ಕರುಣೆಯ ಅಂಕನ ಬಡಿಸು ಬಡಿಸು. ಅಲ್ಲಮ್ಮ, ನೀನು ಟ್ರೋಫಿ ಗೆದ್ದು ಹುಲಿ ಡ್ಯಾನ್ಸ್ ಮಾಡಿದ್ದನ್ನ ನಾವೆಲ್ಲ ನೋಡಿದ್ದೇವೆ. ಮತ್ತೆ ಇದನ್ನ ಹಿಡ್ಕೊಂಡು ಬಂದಿದ್ಯಾ? ನಮ್ಮನ್ನು ಕರೆಸಿರೋ ಉದ್ದೇಶ ಏನಂತ ಆದರೂ ಹೇಳಮ್ಮ. ಹಲೋ, ಮೊಸಳೆ ಕಣ್ಣೀರು ಹಾಕಿ ಸಾಕು, ವಿಷಯ ಅಂತ ಹೇಳು ಬೇಗ. ಅದು ಬೇಕು ಇದು ಬೇಕು ಅಂತ ಆಸೆ ಪಡೋದು ಸಹಜ. ಆದರೆ ಅದನ್ನು ಪಡೆಯೋದಕ್ಕೆ ನಮಗೆ ಅರ್ಹತೆ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕು. ಈ ಕಪ್ ಸಿಕ್ಕಿದಾಗ ನನಗದ್ರ ಅರ್ಹತೆ ಇದೆ ಅಂತ ನಾನು ಅಂದ್ಕೊಂಡೆ. ಆದರೆ ಇದನ್ನು ಹಿಡಿಯೋದಕ್ಕೆ ನನ್ನ ಕೈಗಳಿಗೆ ಯೋಗ್ಯತೆ ಇಲ್ಲ ಅಂತ ನನಗೆ ಇವಾಗ ಗೊತ್ತಾಯ್ತು. ಏಯ್ ಅಲ್ಲ ತಿಳ್ಸು, ವಿಷಯ ಏನು ಅಂತ ಹೇಳ, ಎಲ್ರಿಗೂ ಗೊತ್ತಾಗಲಿ. ಇವತ್ತು ನೀನು ಇಲ್ಲಿದ್ದೀಯ ಅಂತ ಸುಮ್ಮನಿದ್ದೀನಿ. ಇಲ್ಲಂತಿದ್ರೆ ಇಷ್ಟೊತ್ತಿಗೆ ನಿನ್ನ ಹಾಲು ಉದುರಿಸ್ತಿದ್ದೆ. ಈ ಟ್ರೋಫಿಗೆ ಒಂದು ಮರ್ಯಾದೆ ಇದೆ. ಇದನ್ನ ಇಟ್ಕೊಳ್ಳೋ ಅರ್ಹತೆ ನನಗಿಲ್ಲ. ಇಷ್ಟು ದಿನ ನನ್ನ ಜೊತೆ ಇತ್ತಲ್ಲ, ಆ ಖುಷಿ ನನಗಿದೆ, ನನಗಷ್ಟೇ ಸಾಕು. ಇವತ್ತು ನಾನಿದನ್ನು ನನ್ನ ಮನ್ಸಾರ ಕರುಣಾಕರ್ ಶೆಟ್ರು ಕೊಡ್ತಾ ಇದ್ದೀನಿ. ಡ್ಯಾಡ್ ಡ್ಯಾಡ್ ತಗೊಳ್ಳಿ. ಏಯ್, ಏನಾಯ್ತು ನಿನ್ಗೆ? ಬೆಳಗ್ಗೆ ದೇವ ಮಾಡ್ಕೊಂತ ಯಾಕೆ ಕಾರ್ಡ್ ಮಿಸ್ ಆಗ್ತಾ ಇದೆಯಾ? ಈ ವೇಸ್ಟ್ ಕಾರ್ಡ್ಸ್ ಇಟ್ಕೊಂಡು ಏನು ಮಾಡಲಿ ನಾನು? ನನಗೆ ಕ್ಯಾಶ್ ಬೇಕು, ಕ್ಯಾಶ್ ಕೊಡಿ. ಏನು ಕ್ಯಾಶಾ? ಕ್ಯಾಶು ಕ್ಯಾಶು ಮೇಲೆ ಕ್ಯಾಶು, ಕೆಳಗಡೆ ಕ್ಯಾಶು, ಅಲ್ಲಿ ಕ್ಯಾಶು, ಇಲ್ಲಿ ಕ್ಯಾಶು, ಇಲ್ಲಿ ಕ್ಯಾಶು, ಕ್ಯಾಶ್ 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 ಕ್ಯಾಶ್. ನನ್ನ ಮಗನ ಆ ಕ್ಯಾಶ್ ಇಟ್ಕೊಂಡಿದ್ದಕ್ಕೆ ಈ ಹಣೆ ಬರ ಬಂದಿದ್ದು.
ಚಿಕ್ಕಿ 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 ಒಂದು ನಿಮಿಷ ಅದೇ ನಾನು ನಿಮ್ಗೊಂದು ಪರ್ಫ್ಯೂಮ್ ತಂದು ಕೊಟ್ಟಿದ್ದಲ್ಲ ಫಾರಿನ್ನಿಂದ, ಹೇಗಿತ್ತು? ಚೆನ್ನಾಗಿತ್ತಾ? ಚಿಕ್ಕಿ, ಅದು ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ, ಮತ್ತೆ ನಿಮ್ಗೊಂದು ದೊಡ್ಡ ಗಿಫ್ಟ್ ತಂದು ಕೊಡ್ತೀನಿ. ಅದಕ್ಕೆ ಒಂದು 20,000. 20,000? 20 ರೂಪಾಯಿನೂ ಇಲ್ಲ ಅವಳ ಹತ್ರ. ಚಿಕ್ಕಿ 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 ಪ್ಲೀಸ್, ಚಿಕ್ಕಿ ಚಿಕ್ಕಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನನಗೂ ಕೇಳಿ ಕೇಳಿ ಸಾಕಾಯ್ತು. ನನಗೆ 1 ಪೈಸಾ ಕೊಟ್ಟಿಲ್ಲ, ಇನ್ನು ನಿನಗೆ ಕೊಡ್ತಾರಾ? ಮನ್ವಿ, ನಾವು ಅಮೌಂಟ್ ಇಲ್ಲ ಅಂತ ಇಷ್ಟೊಂದು ಟೆನ್ಷನ್ ಆಗಿದ್ದೀವಿ, ನೀನು ನೋಡಿದ್ರೆ ಇಷ್ಟು ಕಾಮ್ ಆಗಿದೆಯಾ? ಅಮೌಂಟ್ ಇದೆಯಾ ನಿನ್ನ ಹತ್ರ? ಒಂದು 20,000 ರೂಪಾಯಿ ಕೊಡು, ಮುಂದಿನ ವಾರ 25 ರೂಪಾಯಿ ಸೇರಿಸ್ಕೊಡ್ತೀನಿ. ಪ್ಲೀಸ್ ಕೊಣ, ಪ್ಲೀಸ್. ದುಡ್ಡು ಯಾಕೆ ನಾನು ಇಟ್ಕೊಳ್ಳಿ? ನಿಮ್ಮ ಥರ ಖರ್ಚು ಮಾಡೋ ಬುದ್ಧಿ ನನಗಿಲ್ಲ. ಮತ್ತೆ ಯಾರು ಕೊಡ್ತಾರೆ ದುಡ್ಡು? ಯಾರ ಹತ್ರ ದುಡ್ಡಿಲ್ವಾ? ನಾವು ಅಷ್ಟೊಂದು ಬಡವರು ಆಗೋದ್ವೇನೆ? ವಿಕ್ಕಿ, ಈ ಮನೇಲಿ ದುಡ್ಡಿರೋರು ಒಬ್ರಿದ್ದಾರೆ. ಯಾರು? ಅಲ್ಲಿ ಬರ್ತಾ ಇದ್ದಾರೆ ನೋಡು, ಫೈನಾನ್ಸ್ ಮಿನಿಸ್ಟರ್. ಅವ್ರನ್ನ ಕೇಳು, ದುಡ್ಡು ಕೊಡ್ತಾರೆ. ಏನು ಶ್ರಾವಣಿ ಅವರ? ಸೀರಿಯಸ್ಲಿ? ಕಣು, ಹೋಗು. ನಿಜ? ಶ್ರಾವಣಿ ಅವರೇ, ಒಂದು ನಿಮಿಷ. ಚಿಕ್ಕಿ, ಈ ಕಡೆ ಬನ್ನಿ, ನೀವು ಇಲ್ಲಿ ಬನ್ನಿ. ಗುಡ್ ಮಾರ್ನಿಂಗ್. ಆ ಡಬಲ್ ಆಕ್ಟಿಂಗ್ ಕ್ವೀನ್ ಸಂಯುಕ್ತ ಅದು ಇನ್ ಟೈಮ್ ಕೆಡ್ತು. ಈಗ ಶ್ರಾವಣಿ ಅಕ್ಕ ಫುಲ್ಲು ರೊಚ್ಚಿಗೆದ್ದಿದ್ದಾರೆ. ಆ ಸಂಯುಕ್ತ ದಿನದಿಂದ ದಿನ ಸೋಲೋದನ್ನ ನಾವು ನೋಡ್ಬೇಕಿತ್ತು. ಅದೇ ಮನೇಲಿದ್ದು ನಾವು ಅವಳಿಗೆ ಇನ್ನ ಉರಿಸ್ಬೇಕಿತ್ತು. ಇರ್ಲಿ ಬಿಡಿ ಅಕ್ಕ, ನಮಗೆ ಆಗಾಗ ನ್ಯೂಸ್ ಬರ್ತಿರುತ್ತಲ್ಲ, ಅದನ್ನ ಕೇಳಿ ಎಂಜಾಯ್ ಮಾಡೋಣ. ಏನ್ರಮ್ಮ ಇಷ್ಟೊಂದು ಖುಷಿಯಾಗಿದ್ದೀರಿ? ಇವತ್ತು ಶ್ರಾವಣಿ ಅದಕ್ಕೆ ಏನ್ ಮಾಡಿದ್ರು ಅಂತ ನೀವು ಕೇಳಿದ್ರೆ ನೀವು ಫುಲ್ ಖುಷಿಯಾಗಿ ಬಿಡ್ತೀರಾ ಮಾವ. ಬರೀ ಖುಷಿ ಅಲ್ಲ, ಹೆಮ್ಮೆ ಆಗುತ್ತೆ. ನೀವು ಏನು ಬೇಕಾದರೂ ಮಾಡ್ಕೊಂಡು ಹೋಗಿ. ಇನ್ನು ಹುಡುಕು ಬುದ್ಧಿ. ಈಗ ನಾನು ಏನು ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ. ಏನಾದರೂ ದೊಡ್ಡ ಸಮಸ್ಯೆ ಆಗುತ್ತಲ್ಲ, ಆಗ ಗೊತ್ತಾಗುತ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ. ಇನ್ಮೇಲೆ ಸಮಸ್ಯೆ ಅನ್ನೋ ಮಾತೇ ಇಲ್ಲ ಮಾವ. ಶ್ರಾವಣಿ ಅಕ್ಕಂಗೆ ಸಖತ್ ಗುಣಿಗೆ ಇದೆ ಅಂತ ಇನ್ನೊಂದ್ಸರಿ ಪ್ರೂವ್ ಆಗೋಯ್ತು. ಎಷ್ಟೇ ಆದ್ರೂ ನಿಮ್ಮ ಮಗಳಲ್ವಾ? ಕೇಳಬೇಕು ಅಂತ ಆಸೆ ಆಗ್ತಿದೆ, ಆದ್ರೆ ಕೇಳಕ್ ಭಯ ಅಲ್ವಾ ನಿಮ್ಗೆ? ಭಯ ಪಡೋ ಅಂತ ವಿಷಯ ಅಲ್ಲ ಅದು, ಖುಷಿ ಪಡೋ ವಿಚಾರ. ನಿಮ್ ಮಗಳು ಎಷ್ಟು ಧೈರ್ಯಗಿತ್ತಿ ಅಂತ ನಿಮ್ಗೂ ಗೊತ್ತಾಗ್ಲಿ, ಕೇಳಿ. ಏನು ಮಾಡಿದಾಳೆ ಶ್ರಾವಣಿ? ಅಕ್ಕ ಹೇಳ್ಬಿಡಿ. ಆದ್ಯಾ ನೀನೇ ಹೇಳು. ಯಾರಾದರೂ ಒಬ್ರು ಹೇಳಿ, ಸುಮ್ಮನೆ ಕೋಪ ತರಿಸ್ಬೇಡಿ ನನಗೆ. ಕೋಪ ಮಾಡ್ಕೋಬಿಡಿ. ಅದಕ್ಕೆ ಮನೆ ಮೇಲೆ IT ರೈಡ್ ಮಾಡಿಸಿದ್ದಾರೆ. ಇದೇನಿದು, ತನ್ನ ಮನೆ ಮೇಲೆ ತಾನೇ IT ರೈಡ್ ಮಾಡಿಸಿದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಲ್ಲೇ ಇರೋದು ಟ್ವಿಸ್ಟ್. ಇದೆಲ್ಲ ಮಾಡಿರೋದು ಆ ಸಂಯುಕ್ತನ ಇಲ್ಲೀಗಲ್ ಆಕ್ಟಿವಿಟೀಸ್ನ ಹೊರಗಡೆ ಎಳೆಯೋದಕ್ಕೆ.